ಯಾಕೆ ಬಂದು ಓಟ್ ಕೇಳಬೇಕು? ಅಚ್ಚೇ ದಿನ ಅಂತ ಹೇಳ್ತೀರಲ್ಲ, ಏನ್ ಅಚ್ಚೇ ದಿನ ಅಂತ? ಯಾರ್ಗ ಅಚ್ಚೇ ದಿನ ಹೇಳಿ ನೀವು ಹೋಗಿ. ಆಯ್ತು, ಅಚ್ಚೇ ದಿನ ಬರ್ತದೆ ಅಂತ ಹೇಳಿದ್ರು. ಯಾರ್ಗ ಅಚ್ಚೇ ದಿನ ಅಂತ ಹೇಳೋಣ? ಮೊನ್ನೆ ಸದಾನಂದ ಗೌಡ್ರು ಅವತ್ತೇನೋ ಇವರು ಅಮಿತ್ ಶಾ ಅದೇನೋ ಪಕೋಡ ಮರಿ ಅಂದ್ರ, ಇವ್ರು ಹೇಳವ್ರೆ ನಮ್ಮ ಹುಡುಗರುಗಳೆಲ್ಲ ಪಕೋಡ ಮಾಡಿ ಅಂತ. ಏನ್ರಿ, ನಮ್ಮ ಮಕ್ಕಳು ನಮ್ಮ ಯುವಕರು 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರು, ಆ ಉದ್ಯೋಗ ಕೊಡಕ್ ಆಗ್ಲಿಲ್ಲ. ಸದಾನಂದ ಗೌಡ್ರು ಪಕೋಡನ ಒಂದು ಉದ್ಯೋಗ ಅಂತ ಮಾತಾಡೋದಾದ್ರೆ ಯಾಕ್ರಿ ಮಂತ್ರಿಗಿರಿ ಆ ಕೆಲಸ ಮಾಡಬೇಕು? ಇವತ್ತು ಈ ಬೆಂಗಳೂರು ಇಡೀ ವಿಶ್ವ ನೋಡ್ತಾ ಇದ್ದೀರಿ. ಬೆಂಗಳೂರು ನಮ್ಮಲ್ಲಿರೋಂಥ ಮಾನವ ಸಂಪತ್ತು, ನಮ್ಮಲ್ಲಿರೋಂಥ ಯುವಕರು, ನಮ್ಮಲ್ಲಿರೋ ವಿದ್ಯಾವಂತರು, ಇಡೀ ಪ್ರಪಂಚ ನಮ್ಮನ್ನು ನೋಡ್ತಾ ಇದೆ. ಒಬಾಮರವ್ರು ಹೇಳಿದ್ರು, ಹುಷಾರ್ ಬೆಂಗಳೂರು ಹುಡುಗರುಗಳ ಬಗ್ಗೆ, ಬಹಳ ಪ್ರಸಿದ್ಧರಾಗಿದ್ದಾರೆ, ಪ್ರಜ್ಞಾವಂತಿದ್ದಾರೆ, ಇಡೀ ಪ್ರಪಂಚದಲ್ಲೇ ಇವತ್ತು ಹರಡಿದ್ದಾರೆ ಅಂತೇಳಿ. ಅಂತ ಯುವಕರಿಗೆ ಒಂದು ಗೌರ್ಮೆಂಟ್ ಉದ್ಯೋಗ ಕೊಡಿಸೋದು ಬೇಡ, ಖಾಸಗಿ ಉದ್ಯೋಗಗಳನ್ನ ಸೃಷ್ಟಿ ಮಾಡಲಿಕ್ಕೆ, ಹೊಸ ಬಂಡವಾಳಶಾಹಿಗಳನ್ನ ಆಕರ್ಷಣೆ ಮಾಡಲಿಕ್ಕೆ ನೀವೊಂದು ವ್ಯವಸ್ಥೆ ಮಾಡಕ್ ಆಗ್ಲಿಲ್ಲ ಅಂತಂದ್ರೆ ಯಾಕೆ ಗೌಡ್ರು ನಿಮ್ಗೆ ಓಟ್ ಕೊಡಬೇಕು? ಯಾಕೆ ನಿಮ್ಮ ಪಕ್ಷಕ್ಕೆ ಓಟ್ ಕೊಡಬೇಕು? ಮೋದಿ ಅವರು ಅಚ್ಚೇ ದಿನ ಇದೇನೇನಾ? ಮೋದಿ ಅವರು ತಂದಂತ ಕಾರ್ಯಕ್ರಮ, ಈ ರಾಜ್ಯಕ್ಕೆ ಕೊಟ್ಟಂತ ಕೊಡುಗೆ ಏನು ಅನ್ನೋ ದೃಷ್ಟಿಯಿಂದ ಇವತ್ತು ಓಟ್ ಕೇಳ್ತಾ ಇದ್ದೀರಿ ಅನ್ನೋದನ್ನ ತಾವು ಈ ಸಂದರ್ಭದಲ್ಲಿ ಹೇಳಬೇಕು. ನೀವು ಬೇರೆಯವರ ಮನೇಲಿ ತಟ್ಟೆಯಲ್ಲಿ ಏನ್ ಬಿದ್ದಿದೆ, ಇಲಿ ಬಿದ್ದಿದೆಯೋ ಎಳ ಬಿದ್ದಿದೆಯೋ ಅಂತ ನೋಡ್ತಾ ಇದ್ದೀರಿ. ನಿಮ್ಮ ಮನೆಯಲ್ಲಿ ಏನಾಗಿದೆ, ನಿಮ್ಮ ಪಕ್ಷದಲ್ಲಿ ಏನಾಗಿದೆ? ನನಗೆ ಇವತ್ತು ನಾಚಿಕೆ ಆಗ್ತಿತ್ತು ಪಾಪ ಅದ್ವಾನಿ ಅವರ ಮಾತು, ಅವರ ವಿಚಾರಧಾರೆ. ಇವತ್ತು ಟಿವಿ ನಾನು ಬೆಳಗ್ಗೆ ಜಿಮ್ ಮಾಡ್ಬೇಕಾದ್ರೆ ಒಂದು 5 ನಿಮಿಷ ಟ್ರೆಡ್ಮಿಲ್ ಮಾಡ್ಬೇಕಾದ್ರೆ ನೋಡಿದೆ. ಬಹಳ ನೋವಿನಿಂದ ಅದ್ವಾನಿ ಅವರು ಅವರ ಮಾತನ್ನ ಇವತ್ತು ಅವರು ಹೇಳ್ಕೊಂಡಿದ್ದಾರೆ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ವಿರೋಧಿಗಳನ್ನ, ಅಪೋಸಿಷನ್ ಪಾರ್ಟಿಯವ್ರನ್ನ ನಾವು ಭಯೋತ್ಪಾದಕರಂತೆ ನಾವು ಟ್ರೀಟ್ ಮಾಡಬಾರ್ದು. ಪ್ರಜಾಪ್ರಭುತ್ವದಲ್ಲಿ ವಿರೋಧಿಗಳು ಕೂಡ ಇವತ್ತು ಇರಬೇಕು ಅಂತೇಳಿ, ಹಂಗೆ ಇವತ್ತು ಕಾಂಗ್ರೆಸ್ ಪಕ್ಷ ಇರಬೇಕು, ಬೇರೆ ಬೇರೆ ಪಾರ್ಟಿ ಅಂತ. ನಾವು ಹಿಂದೂಗಳು, ನಾವು ಮುಂದು ಅಂತ. ನಾವೇನು ಬೇರೆಯವ್ರೆ? ನಮ್ದು ಹಂಗಿಲ್ಲ. ನಮ್ದು ದಳದವರು, ನಾವು ಕಾಂಗ್ರೆಸ್ ಅವರು, ನಮ್ದೆಲ್ಲ ಹಂಗಿಲ್ಲ. ನಾವು ಹಿಂದೂಗಳು, ನಾವು ಮುಸಲ್ಮಾನರು, ನಾವು ಕ್ರೈಸ್ತರು, ನಾವು ಸಿಖ್ರು, ನಾವು ಬ್ರಾಹ್ಮಣರು, ನಾವು ಒಕ್ಕಲಿಗರು, ನಾವು ಲಿಂಗಾಯತರು, ನಾವು ಬೇರೆ ಜಾತಿ ಎಲ್ಲ ಸೇರಿ ನಾವೆಲ್ಲ ಒಂದು ಅಂತೀವಿ. ಇಷ್ಟೇ. ಅವ್ರ ಹಿಂದೂಗಳು ಮುಂದು, ನಾವೆಲ್ಲ ಸೇರಿ ಒಂದು ಅಂತ. ನಾವು ಅರ್ಜಿ ಬರ್ತಿದ್ವಿ ಹುಟ್ಟುವಾಗ ಜಾತಿ, ಇಂಥ ಜಾತಿಲಿ ಹುಟ್ಟಬೇಕು, ಇಂಥ ಧರ್ಮದಲ್ಲಿ ಹುಟ್ಟಬೇಕು ಅಂತ ಏನಾದ್ರು ಅರ್ಜಿ ಇಟ್ಕೊಂಡು ಬಂದಿದ್ದೀವ? ಈ ದೇಶನ ಭಾಗ ಮಾಡಲಿಕ್ಕೆ ಸಾಧ್ಯನೇನ್ರಿ? ಯಾರು ಮಕ್ಕಳನ್ನ ವಿದ್ಯಾಭ್ಯಾಸ ಕಳಿಸ್ತೀವಿ ಶಾಲೆಗಳಿಗೆ, ಯಾರಿಗಾರು ಮಕ್ಕಳಿಗೆ ಜಾತಿ ಆಧಾರದ ಮೇಲೆ ವ್ಯವಹಾರ ಮಾಡೋಕ್ಕಾಗ್ತದೆ? ನಾವು ಬಿಡ್ತೀವಿ ಅಂತ ಎಲ್ಲರೂ ಉಂಟೇನ್ರಿ? ಪಾಪ ಯಾರೋ ಈ ದೇಶನ ರಕ್ಷಣೆ ಮಾಡ್ತಾ ಅಂತ ನಮ್ಮ ಯುವಕರು, ಯೋಧರು, ಅವ್ರ ಕೆಲಸ ಪಾಪ ಅವ್ರು ಮಾಡ್ತಾ ಇದ್ರೆ, ಅವ್ರು ಮಾಡ್ದಕ್ಕೆ ಇವ್ರಿಗೆ 22 ಸೀಟ್ ಬಂದ್ಬಿಡ್ಬೇಕಂತೆ. 22 ಅಲ್ಲ, 2 ಗೆಲ್ಲಲ್ಲ. ಯಡಿಯೂರಪ್ಪನವರೇ ಇದು ಗಮನದಲ್ಲಿ ಇಟ್ಕೊಳ್ಳಿ. ನಾನು ಇವತ್ತು ಹೇಳ್ತಾ ಇದ್ದೀನಿ, ಬರ್ಕೊಳ್ಳಿ. ಅವರ ಮಗ ಕೂಡ ಈ ರಾಜ್ಯದಲ್ಲಿ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಮಧು ಬಂಗಾರಪ್ಪನವರೇ ಗೆಲ್ಲದ್ದು. ಇದನ್ನು ತಾವೆಲ್ಲ ಗಮನದಲ್ಲಿ ಇಟ್ಕೊಳ್ಳಿ. Samruddhi Kids, opposite to IBB Petrol Bank, left of Shani Mahatma Temple, Puttanahalli Palya, JP Nagar, Bangalore.